ಬೇಡವೋ ಓ ದೀನ ಬಾಂಧವ ಜ್ಞಾನದಯ ಸಿಂಧೆಂದು ಓ ದೀನ ಬಾಂಧವ ಜ್ಞಾನದಯ ಸಿಂಧೆಂದು ಕ್ಷೀಣವಾದುದು ಅಂದ ಕಾರಣ ಕ್ಷೋಣಿಯೋ ಜೀವಿಪುದೆಂದು ನಾ ಕ್ಷೀಣವಾದುದು ಅಂದ ಕಾರಣ ಕ್ಷೋಣಿಯೋ ಜೀವಿಪುದೆಂದು ಓ ದೀನ ಬಾಂಧವ ಜ್ಞಾನದಯ ಸಿಂಧೆಂದು ಪರಮಾತ್ಮ ತನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ಕೃಷ್ಣ 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 ತನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನ್ ಕೆದರಿ ನಿನ್ನ ಕೇಶರಾಶಿ ದುರುಳ ಹೃದಯ ರಕ್ತ ಕಾಣ ಸರ್ಪದಂತೆ ಎಡೆ ಚಾಚಿ ನಿಂತಿದೆ ಸಂಧಿಯನ್ನು ಸಮಾಪ್ತಗೊಳಿಸಿ ಘೋರ ಯುದ್ಧ ಆಹ್ವಾನಿಸಿ ಸಂಧಿಯನ್ನು ಸಮಾಪ್ತಗೊಳಿಸಿ ಘೋರ ಯುದ್ಧ ಆಹ್ವಾನ ಎಂದಿಗೆ ನೀಗಿಸುವೆಯೋ ತಂಗಿಯ ಬಂಧವ ಎಂದಿಗೆ ನೀಗಿಸುವೆಯೋ ತಂಗಿಯ ಬಂಧವ ಓ ದೀನ ಬಾಂಧವ ಜ್ಞಾನದಯ ಸಿಂಧೆಂದು ಓ ದೀನ ಬಾಂಧವ ಜ್ಞಾನದಯ ಸಿಂಧೆಂದು ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ ಪರಮಾತ್ಮ ಈ ತಂಗಿ ಮೊರೆಯೂ ನಿನಗೆ ಕೇಳುತ್ತಂದೆ ಬೇಗನೆ ಬಂದು ಈ ತಂಗಿ ಬಿಚ್ಚಿದ ಮುಡಿಯನ್ನು ಕಟ್ಟಿಸುತ್ತಂದೆ ಯಾಕೆ ಯಾಕೆ ದೀಪೆ ತರುಣ ಮಣಿಯ ಯಾಕೆ ದೀಪೆ ನಿನ್ನ ಯಾಳಲ್ಲ ಒದಿಸಿದ ಗಡುಕರ ಓಡಲು ಬಿಡು ನಿನ್ನ ಯಾಳಲ್ಲ ಒದಿಸಿದ ಗಡುಕರ ಓಡಲು ಕರುಳಂ ಭಗೆಯಿಂದ ಕಟ್ಟಿವೆ ಮುಡಿಯ ಕರುಳಂ ಭಗೆಯಿಂದ ಕಟ್ಟಿವೆ ಮುಡಿಯ ಯಾಕೆ ದೀಪೆ ತರುಣ ಮಣಿಯ ಯಾಕೆ ದೀಪೆ ಪಾಂಚಾಲೆ ಅಂಗನಾದಯ ಮೀರೆ ಸಿಗದು ಗುರುಕುಲ ಸೇರೆ ನೋಡಿ ಸ್ವಾಮಿ ಅಂಗನಾದಯ ಮೀರೆ ಸಿಗದು ಗುರುಕುಲ ಸೇರೆ ಬಗ್ಗಿಸುವ ಅದೊಂದುಗಳರ ಒಗ್ಗಲಾಗಲಿ ಏಕೆ ರೋದಿಪೆ ಒಗ್ಗಲಾಗಲಿ ಏಕೆ ರೋದಿಪೆ ಯಾಕೆ ರೋದಿಪೆ ಕರುಣೆ ಮಣಿಯ
ಪಾಂಚಾಲಿ, ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ಈಗೇಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಚಿಂತೆಯು ದೂರಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಿನ್ನ ಪಂಥವು ಬೇಗನೆ ಈಡೇರುವುದು. ನೀನು ಈ ಪರಿ ಚಿಂತೆಯನ್ನು ಬಿಟ್ಟು ಶಾಂತಳಾಗಿರು ದೇವಿ. ಸಾಕು ಬೇಡ ಬೇಡ ದುರಾತ್ಮರುಳು ಇದ್ದವ ರಣದಿ ದೊರುಳ ರಾಶಿರ ಮುರಿಯುವನ ರಣದಿ ದೊರುಳ ರಾಶಿರ ಮುರಿಯುವನ ಸಾಕು ಬೇಡ ಬೇಡ ದುರಾತ್ಮರುಳು ಇದ್ದವ ಸಾಕು ಬೇಡ ದುರಾತ್ಮರುಳು ಇದ್ದವ ಅಗ್ರಜ ಮಾನಹಾನಿಯ ಮಾಡಿದ ದುರುಳರ ಮಾನಹಾನಿಯ ಮಾಡಿದ ಪದವನ್ನು ಮುರಿದು ವಧಿಸುತ್ತಲೀಗ ಪದವನ್ನು ಮುರಿದು ವಧಿಸುತ್ತಲೀಗ ಕರೆದ ಸಭೆಯಲ್ಲೇ ದುರುಳ ಗೌರವ ಕರೆದ ಸಭೆಯಲ್ಲೇ ದುರುಳ ಗೌರವ ಕಲರ ಎನ್ನದೆ ಕೈದಪಮಾನ ಕಲರ ಎನ್ನದೆ ಕೈದಪಮಾನ ಸಾಕು ಬಿಡು ದುರಾತ್ಮರುಳು ಇದ್ದವ ಅಗ್ರಜ ಶಾಂತಿ 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 ಇನ್ನು ಬಿಟ್ಟಲ್ಲವೇಣ ಈ ನಿನ್ನ ಒಚ್ಚುತನದ ಭ್ರಾಂತಿ. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುವಿನೊಡನೆ ನಮಗೆ ಶಾಂತಿ. ದ್ವೀತದಲ್ಲೇ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಘೋರ ಕಷ್ಟಪರವಿಲ್ಲದೆ ನೆರೆದ ಸಭಾ ಮಧ್ಯದಲ್ಲಿ ಪಾಂಚಾಲೆ ನನ್ನ ತೊಡೆಯನ್ನಲಂಕರಿಸೆಂದು ತೊಡೆ ಕಟ್ಟಿ ಕರೆದನಲ್ಲ ಆ ಕೌರವ ಕುನ್ನಿ. ಆಗಲೂ ಶಾಂತಿ, ಈಗಲೂ ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಕಳೆದವಲ್ಲ ಅಗ್ರಜ. ಇನ್ನು ಇದನ್ನೆಲ್ಲ ಸ್ಮರಿಸಿ ಬರವಿಲ್ಲ. ದುರುಳ ಕೌರವರನ್ನು ಮರಣಗೊಳಿಸದೆ ದುರುಳ ಕೌರವರನ್ನು ಮರಣಗೊಳಿಸದೆ ತರಲಿರಲು ಬಿಡುವನೆ ಅಗ್ರಜ. ದುರುಳ ಕೌರವರನ್ನು ಮರಣಗೊಳಿಸದೆ ತರಲಿರಲು ಬಿಡುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ದುರುಳ ಕೌರವರನ್ನು ಮರಣಗೊಳಿಸದೆ ತರಲಿರಲು ಬಿಡುವನೆ ಅಗ್ರಜ. ಮಟ್ಟಿದವನ ಜಜ್ಜಿ ಕೊಲ್ಲುವೆ, ಹೊರತಲ್ಲಿ ಜಜ್ಜಿ ಕೊಲ್ಲುವೆ. ಹತ್ತಿಯ ಮುಡಿ ಮೊಟ್ಟಿದವನ ಮೆಟ್ಟಿಕೊಳ್ಳುವೆ, ಹೊರತದಿ ಮೆಟ್ಟಿಕೊಳ್ಳುವೆ. ಗರ್ವಳಿಗಳ ತಟ್ಟಿದವನ ಜಜ್ಜಿ ಕೊಲ್ಲುವೆ, ಗದೆಯಿಂದ ಜಜ್ಜಿ ಕೊಲ್ಲುವೆ. ಮರಣಗೊಳಿಸದೆ ತರಲಿರಲು ಬಿಡುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತ ಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ ಗ್ರಜ, ನಮಗೆ ಶಾಂತಿ ಇಲ್ಲ. ಸಹೋದರ ಭೀಮಸೇನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಗುರುಜಿ ಸಮರ ಬಯಸುವುದನೋಚಿತ. ಸಹೋದರ
ಸಮರ ಬಯಸುವುದನು ಚಿತ್ತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಸಹೋದರ ಮಡದಿ ಪಾಂಚಾಲಿಯ ಮುಡಿ ಶಾಪವು ಸಹೋದರ ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಕುರು ಸಂಚಾತರ ನೆರಳಿಸದಿರುವುದೇ ಕುರು ಸಂಜಾತರ ನೆರಳಿಸದಿರುವುದೇ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ದುಡುಕಿ ಸಮರ ಬಯಸುವುದನು ಚಿತ ಸಹೋದರ ದುಡುಕಿ ಸಮರ ಬಯಸುವುದನು ಚಿತ್ತ ಬಿಡು ಕೋಪ ನದಿ ಅನುಜ ಬಿಡು ಕೋಪವ ನದಿ ಸಹೋದರ ಭೀಮಸೇನ ಶಾಂತನಾಗು ದುಡುಕಬೇಡ ಸೈರಿಸು ನಿನ್ನ ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಅಲ್ಲೇ ಸಹೋದರ ಮುಂದೆ ನಡೆಯುವ ಮಹಾಯುದ್ಧಕ್ಕೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ಏನು ಅರ್ಜುನನ ಜೊತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಬರುವ ವೇಳೆ ಆಯಿತು. ಪರಮಾತ್ಮನು ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ನೀನು ಈ ಪರಿ ಕೋಪವನ್ನು ಬಿಟ್ಟು ಶಾಂತನಾಗಿರು ಸಹೋದರ. ಪರಮಾತ್ಮ ದೇವ ನಿಧಯ ತೋರಿಮ ದೀನರ ಪಾಲ ದೇವ ನಿಧಯ ತೋರಿಮ. ಪರಮಾತ್ಮ ದೇವ ನಿಧಯ ತೋರಿಮ ದೀನರ ಪಾಲ ದೇವ ನಿಧಯ ತೋರಿಮ. ಪರಮಾತ್ಮ ಸನ್ನತಿದಾತ ಸುಜನರ ಪೀತ. ಪರಮಾತ್ಮ ಸನ್ನತಿದಾತ ಸುಜನರ ಪೀತ. ಸನ್ನತಿದಾತ ಸುಜನರ ಪೀತ. ಪರಮಾತ್ಮ ಸನ್ನತಿದಾತ ಸುಜನರ ಪೀತ. ಸನ್ನತಿದಾತ ಕೃಷ್ಣ ಕೃಷ್ಣ ಪರಮಾತ್ಮ ಸನ್ನತಿದಾತ ಸುಧನರ ಪೀತ. ಸನ್ನತಿದಾತ ಸುಧನರ ಪೀತ. ಪಾವನ ಸೀತ ಭಾಗ್ಯ ವಿದಾತ. ಪಾವನ ಸೀತ ಭಾಗ್ಯ ವಿದಾತ. ದೇವ ನಿಧಯ ತೋರಿಮ ದೀನರ ಪಾಲ ದೇವ ನಿಧಯ ತೋರಿಮ. ಪರಮಾತ್ಮ ವಾಸುದೇವ ಹಾಡಿ
ಪರಮಾತ್ಮ ತಂದೆಯ ತಂದೆ ಅಣ್ಣ ಈಗ ಬರುವರಾಗಿ ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ವಾಸುದೇವ. ಪರಮಾತ್ಮ ಅನುದಿನ ನಿಮ್ಮ ಗಣಪಾದವನ. ಪರಮಾತ್ಮ ಅನುದಿನ ನಿಮ್ಮ ಗಣಪಾದವನ, ಅನುದಿನ ನಿಮ್ಮ ಗಣಪಾದವನ. ಪರಮಾತ್ಮ ಅನುದಿನ ನಿಮ್ಮ ಗಣಪಾದವನ, ಅನುದಿನ ನಿಮ್ಮ ಕೃಷ್ಣ ಕೃಷ್ಣ ಪರಮಾತ್ಮ ಅನುದಿನ ನಿಮ್ಮ ಗಣಪಾಧವನ, ಅನುದಿನ ನಿಮ್ಮ ಗಣಪಾಧವನ, ಕನಸು ಮನಸ್ಸಿನೊಳು ಬಗೆಸುವೆ ದೇವ. ಕನಸು ಮನಸ್ಸಿನೊಳು ಬಗೆಸುವೆ ದೇವ. ದೇವ ನಿದಯ ತೋರಿಪ ದಿನದ ಪಾಲ, ದೇವ ನಿದಯ ತೋರಿಪ ಕೃಷ್ಣ. ಪರಮಾತ್ಮ ಈ ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸೂ ದೇವ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀವು ನಮ್ಮ ಮರೆಹಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ಪರಮಾತ್ಮ ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ ಈ ಅಸ್ಥಿರವಾದ ರಾಜ್ಯದಾಚೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನೂ ದೇವ. ಅಂದರೆ ನಿನ್ನ ಮಾತಿನರ್ಥ? ಪರಮಾತ್ಮ ಸಮರವನದನಯ ಸಂಪದಿನಾಚೆಗಾಗಿ. ಪರಮಾತ್ಮ ಸಮರವನಲೆನಯ್ಯ ಸಿರಿ ಸಂಪದಿನಾಚೆಗಾಗಿ ಮುರಹರಿ ಮಹಿಪನಾಗಿ ಪಾಪಧರೆಯ ದರ್ಶನಯ್ಯ ತೀರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸಹಿಸನೆ ಪರಮಾತ್ಮ ತೆರಳು ಸಂಧಿಗೆ ಹೋಪ ಬಂದುವೆ ತರ ಮುಗಿದು ಬೇಡುವೆನು ಕೃಷ್ಣ.
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಮನೋಬುದ್ಧಿಯ ಅಹಂಕಾರ ನಾನು ನನ್ನದು ಎಂಬುದಕ್ಕೋಸ್ಕರವಾಗಿ ಈ ಸಿರಿ ಸಂಪತ್ತಿನ ಆಸೆಗಾಗಿ, ಈ ಹೆಣ್ಣು ಹೊಣ್ಣು ಮಣ್ಣಿನ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿ ಬಾಯಿಗೆ ತುತ್ತಾಯಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಚಿರದಲ್ಲಿ ಎಪ್ಪು ಕಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಪವಿತ್ರವಾದ ಜಲವನ್ನು ತಂದು ತೊಳೆದು ನಾನು ಶುದ್ಧಿಗೊಳಿಸಲೇ ವಾಸುದೇವ ಪರಮಾತ್ಮ. ಅದಕ್ಕೋಸ್ಕರವಾಗಿ ನಾನು ನಿನ್ನನ್ನು ಕರಮಿಗಿದು ಬೇಡವೇನೋ ತಂದೆ. ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸೋ ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು ಧರ್ಮನಂದನ. ಪರಮಾತ್ಮ, ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಕೃಷ್ಣ ಮಂದಮತಿಯ ಕೌರವರು ನೋಡು ಅಣ್ಣ, ಮಂದಮತಿಯ ಕೌರವರು ಹೌದು ಸ್ವಾಮಿ. ನೋಡಿದ ಅಣ್ಣ ನನ್ನ ಬಗ್ಗೆ ಆರ್ಭಟವನ್ನು. ಕೃಷ್ಣ ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನು ಗಡ್ಡು ಧರ್ಮದ ಕಟ್ಟು ಬೃಹತ್ಕಾರವಾದ ಕೋಟೆಯಂತೆ ಮಾತ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತೃ ಎಂಬ ಪಾಶ ನಮ್ಮನ್ನು ಬಿಡುತ್ತಿಲ್ಲ. ಚೇಚೆ ಸುಡಬೇಕು ಈ ನಮ್ಮ ಹೇಡಿ ಜನ್ಮವನ್ನ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನನ್ನು ಬೋಧಿಸಿ ನಮ್ಮನ್ನೇಕೆ ಸಜೀವನಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ ಛೇ, ನಮ್ಮ ಹೇಡಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಓಹೋ ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ? ತಂಗಿ ದೃಪದ ನರೇಂದ್ರನಂದಿನಿ ಏಕಮುಖ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಅದು ನಾನು ಧರ್ಮಸಮ್ಮತವೆಂದು ನಾನು ಹೀಗೆ ತಾನೇ ಹೇಳಲಿ ಅಣ್ಣ. ಜನಾರ್ದನ ವೇಣುಲೀಲ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿರೆಯೇಕೋ 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 ನೀ ಕರುಣಾ ಕೃಷ್ಣ ಕೃಷ್ಣ ಅಣ್ಣ, ನೆರೆದ ಸಭಾಂಗಣದಿ ದುರುಳ ಗುರು ರಾಕ್ಷಸರು ನೆರೆದ ಸಭಾಂಗಣದಿ ದುರುಳ ಗುರು ರಾಕ್ಷಸರು ಪಂಜರದ ಗಿಳಿಯನ್ನು ಕಂಡ ಕೆಂಡಾಕ್ಷಿ ಗಿಡುಗದ ಹಾಗೆ
ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿ ಗಿಡುಗದ ಹಾಗೆ ಹುಲಿ ಜಿಗಿದು ಹುಲ್ಲೆಯ ಮರಿಯಂ ಕೊಲ್ವ ಪರಿಯನ್ನ ಕಾಡಿದರು. ಹುಲಿ ಜಿಗಿದು ಹುಲ್ಲೆಯ ಮರಿಯಂ ಕೊಲ್ವ ಪರಿಯನ್ನ ಕಾಡಿದರು. ನೆರೆದಾಸವಾಂಗಣದಿ ಅಣ್ಣ ನಾಚಿಕೆ ಆಗಬೇಕು. ಕುರುದ್ರೋಣ ಭೀಷ್ಮರಿರನು ಎನ್ನ ಪತಿಗಳೈವರೆದಿರು. ಕುರುದ್ರೋಣ ಭೀಷ್ಮರಿರನು ಎನ್ನ ಪತಿಗಳೈವರೆದಿರು. ಕರತಟ್ಟಿ ಕೇಕೆ ಹಿಂಬೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು. ಕರತಟ್ಟಿ ಕೇಕೆ ಹಾಕಿ ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು. ಕೆತ್ತನೆಯ ಶಿಲೆಯನ್ನೆಲ್ಲ ಬೆತ್ತಲೆಯ ಮಾಡಲೆನಿಸಿದರು. ಕೆತ್ತನೆಯ ಶಿಲೆಯನ್ನೆಲ್ಲ ಬೆತ್ತಲೆಯ ಮಾಡಲೆನಿಸಿದರು. ನೆರೆದಾಸವಾಂಗಣದಿ ಜನಾರ್ದನ ವೇಣುಲೀಲ ಪ್ರವೀಣ ಕೃಷ್ಣ ಕೃಷ್ಣ. ಅಣ್ಣ ಕೈ ಹಿಡಿದ ಪತ್ನಿಯನ್ನು ಒಂದು ಗೋವಸ್ಸಿನಂತೆ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರು ನನ್ನ ಪತಿ ಅಣ್ಣ. ಅಬ್ಬಾ ಪಾಂಚಾಲಿ ದ್ರೌಪದಿ ಕೋಪಿ ಕುದೇವಕ್ಕೆ ರೂಪದ ಕುಮಾರಿ. ಪಾಂಚಾಲಿ ಕೋಪಿ ಕುದೇವಕ್ಕೆ ರೂಪದ ಕುಮಾರಿ. ಇಂತಾದ ಚಿಂತೆ ಚಿಂತೆಗೆ ಮರವುದೆ. ಪಾಂಚಾಲಿ ಸ್ವಾಮಿ ಇಂತಾದ ಚಿಂತೆಗೆ ಮರವುದೆ. ಕೋಪಿ ಕುದೇವಕ್ಕೆ ರೂಪದ ಕುಮಾರಿ. ಪಾಂಚಾಲಿ ವಿಪಿನ ವಾಸದಿ ಬಳಲಿನ ಕಾಲದಿ. ಪಾಂಚಾಲಿ ಸ್ವಾಮಿ ವಿಪಿನ ವಾಸದಿ ಬಳಲಿನ ಕಾಲದಿ. ಬಂದೆ ಮಗಲಾಹಿದ ಸ್ವಾಮಿಯ ಮರವುದೆ. ಬಂದೆ ಮಸಲಾಹಿದ ಸ್ವಾಮಿಯ ಮರವುದೆ. ಕೋಟಿ ಕುದೇತಗೆ ರೂಪದ ಕುಮಾರಿಯೇ. ಪಾಂಚಾಲಿ ದ್ರುಪದ ಕುಮಾರಿಯೇ ದ್ರುಪದ ಕುಮಾರಿಯೇ ದ್ರುಪದ ಕುಮಾರಿಯೇ. ಪಾಂಚಾಲಿ ನೀನು ಈ ರೀತಿ ಕೋಪವನ್ನು ಬಿಟ್ಟು ಶಾಂತಳಾಗಿರೋ ದೇವಿ. ಅಬ್ಬ ಇನ್ನು ಬಂಡಿ ಬಂಡ ಅಳತಿದ್ದ ಹಾ ಬಂಡ ಕಡೆ ತಂದ ಮಹಾ ದೋರ್ದಂಡ ಗದಾದಂಡ ಬೇಕೆ ಬಿಸಾಡೋರಾಗಿ. ಹೌದು ನಿಮ್ಮ ಯೋಗ್ಯವಾದ ಸೌಟು ಅದನ್ನೇ ಹಿಡಿದುಕೊಳ್ಳಿ.
ಅಗ್ರಜನ ಮಾತಿಗೆ ಅಂದು ಪ್ರತಿ ಉತ್ತರವನ್ನು ಆಡಬಾರದೆಂದು ನೆಪ ಮಾತ್ರಕ್ಕೆ ಅಂದು ಒಪ್ಪಿಕೊಂಡವು. ಅಂದು ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಏಡಿಗಳೆಂದು ಭಾವಿಸಿದೆಯಾ? ಸಾಕು ಸಾಕು. ಅಬ್ಬ, ಇನ್ನು ಪಾರ್ಥ, ಕಿರೀಟಿ, ಧನಂಜಯ, ಮಧ್ಯಮ ಪಾಂಡವ, ನಿಮಗೇಕೆ ಬೇಕು ಗಾಂಡೀವ್ಯ? ಬಿಸಾಡೋರಾಗಿ. ಹೌದು, ನಿಮಗೆ ಯೋಗ್ಯವಾದ ಬಳೆ ಅದನ್ನೇ ತೊಟ್ಟಿಕೊಳ್ಳಿ. ಪಾಂಚಾಲೆ ಮಾನುನಿ ಮನದ ವೇದನೆ ನೀಬೇಕು, ಸಮಯವಿದೆಂದರಿತೆಯ ತರು ವೇದಕ್ಕೆ ಇದು ಗುಡವೋ. ಪಾಂಚಾಲೆ ಮಾನುನಿ ಮನದ ವೇದನೆ ನೀಬೇಕು, ಸಮಯವಿದೆಂದರಿತೆಯ ತರುಣಿ ವೇದಕ್ಕೆ ಇದು ಗುಡವೋ. ಪಾಂಚಾಲೆ ಸ್ವಾಮಿ, ಧರ್ಮಜನಮಯ ನಿರ್ಮಲ ಪಾತ್ರವೋ, ಧರ್ಮಜನಮಯ ನಿರ್ಮಲ ಪಾತ್ರವೋ, ಮೇರುವುದನುಚಿತ ಪರಿಚಿತೆ ನುಡಿಯ, ಮೇರುವುದನುಚಿತ ಪರಿಚಿತೆ ನುಡಿಯ, ಸಗಿಪದು ಮನದನು ತಾಪವತರುವೆ, ಸಹಿಪದು ಮನದನು ತಾಪವತರುವೆ, ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಸ್ವರ್ಗೋ ಪರ್ಯ. ಸಾಕು ಸಾಕು. ಪಾಂಚಾಲೆ ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಸ್ವರ್ಗೋ ಪರಿ, ಸಾರ ಸಾಕ್ಷಿಣಿ ಅರಿಯಲಿ ಪರಿ, ಸಾರ ಸಾಕ್ಷಿಣಿ ಅರಿಯಲಿ ಪರಿ, ಎಟ್ಟಿತ್ತು ಕೋಪ ಕೊಡುವೆ. ಮಾನುನಿ ಮನದ ವೇದನೆ ನೀಬೇಕು, ಸಮಯವಿದೆಂದರಿತೆಯ ತರುಣಿ ವೇದಕ್ಕೆ ಇದು ಗುಡವೋ, ವೇದಕ್ಕೆ ಇದು ಗುಡವೋ, ವೇದಕ್ಕೆ ಇದು ಗುಡವೋ. ಪಾಂಚಾಲಿ, ಹಾವರಿಕನ ಶಿರಸ್ಸನ್ನು ಈ ಭೂಮಿಗೆ ಕೆಡುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಕಾಣುವೆ ದೇವಿ. ಈಗ ನಿನಗೆ ಬಂದಂತಹ ದುಃಖವೇನು ತಿಳಿಸಬಾರದೇ ದೇವಿ? ಅಣ್ಣ, ಇವರಾರು ನನ್ನ ಪತಿಯನಲ್ಲ, ನನ್ನ ಮೃತ್ಯು ಭಾವದ ಸ್ವರೂಪರು ಅಣ್ಣ. ಅಣ್ಣ, ನಾನು ಯಾಕೆ ಕೊಡು, ನಾನೇ ರಂಗನ ಪ್ರವೇಶ ಮಾಡಿ ಹುಲಿಯನ್ನು ಕಟ್ಟಿಕೊಳ್ಳುವೆ. ಇಲ್ಲವಾದರೆ ಅಗ್ನಿಯ ಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಾ? ಅದಕ್ಕೆ ನಾನೇನು ಮಾಡಲೇ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ದ್ರೌಪದಿ ಅಭಿಪ್ರಾಯವು ಈಗಾಯ್ತಲ್ಲ ಎಂದು ಕೇಳಿದೆನಷ್ಟೇ. ಅವಳು ಹೇಳಿದೆನು ನೀನು ಕೇಳಿದೆಲ್ಲ ಬಿಡೋ ಕೃಷ್ಣ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತ್ಯ ಅರ್ಥನಾದವನು ಆಲಿಸಬೇಕಾಗಿರುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಹಿಂದುಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇ? ಅವರೇ ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲ ಎಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರಟ್ಟಡಿ ಬಡದಿ ಪಾಂಚಾಲಿಯ ಬಿಡುಮುಡಿಯ ಕತ್ತುವೆ ದಂಡದಿ ದುರ್ಯೋಧನನ ತೊಡೆಯ ಪುಡಿಗುಂಡುವೆ ನೆನೆತಂ. ಅಲ್ಲವೇ ಭೀಮಾ? ದಂಡದಿ ದುರ್ಯೋಧನನ ತೊಡೆಯ ಪುಡಿಗುಂಡುವೆ ನೆನೆತಂ. ನುಡಿದೆಯೋ ಗಂಡುಗಲಿ ನೀನಂದು ಗಂಬದ ನುಡಿಗಳ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಮನೋಹರ. ಈ ನಿನ್ನ ಕೋಹದ ಕಂಠದ
ಬಲ ಒಕ್ಕಸಬಲ್ಲವ ಬಗ್ಗಿಸಿ ನಮ್ಮನ್ನ ಲೆಕ್ಕಿಸದೆ ತೊಡಗಿಸಿ ಮುಕ್ಕಿಸಿ ಲಾಕಿಸದೆ ತೊಡಗಿಸಿ ಮುಕ್ಕಿಸದೆ ರಣದೊಳಗೆ ಒಡಲನ್ನು ಬರು ಗುರುಗುಲಹದ ಮರನು ಸಿಗದು ಬಿಸ ಕಣ್ಣೀರ ಕರೆಯುತ್ತಿರುವಲ್ಲವೇ ಈ ನಿನ್ನ ಕಣ್ಣೀರ ಕಂಬನಿಯ ಬದಲಾಗಿ ಅಗೇರ ಎಂಡಿರ ಕಣ್ಣಲ್ಲೇ ಸಹಸ್ರಾರು ಮಿಡಿ ಕಂಬನಿಯನ್ನೇ ತರಿಸುವನು ಕಾಲನ ಕೌರವನಿಗೆ ಬೆಂಬಲವಾಗಿ ನಿಲ್ಲಲೇ ಕಳಕ್ಕೆ ಕುರಿ ಸಮುದ್ರವ ಸೇರುತ್ತರುವೆನ ದುರ್ಯೋಧನ ದುಸ್ಸಾಹಸರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಳಲ ಗುಡಿಗುಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದ್ರೌಪದ ಸುತೆ ಕಟ್ಟಿಸುವೆ ಈನಿಂದ ಬಿರುದೆಯ ಬೆಳೆದಿರುವತೆಯ ನರಕಮರ್ದನ ಕೇಳೆನ್ನುವ ಅಭಿಮತ ಮುಗಿಸಿಕೊಳ್ಳೆ ಬಲ ಸ್ವಾನತೆಯ ಕುಲ ಮುಗಿಸಿಕೊಳ್ಳೆ ಮುಗಿಸಿಕೊಳ್ಳೆ ಕಂಡ ಕೌರವರ ಗುಂಡಿದ ಸೇನೆ ಕಂಡ ಕೌರವರ ಗುಂಡಿದ ಕಂಡ ಎಲುಬುಗಳ ತುಂಡರಿಸಿ ಚಂಡಿಗಾವತನ ಮಾಡಿಸುವೆ ಕಂಡ ಎಲುಬುಗಳ ತುಂಡರಿಸಿ ಚಂಡಿಗಾವತನ ಮಾಡಿಸುವೆ ಗರ್ವಕಾರ್ ಮೋಡ ತನ್ನೆಯ ಆರ್ಭಟ ತೋರ್ಪಡಿಸಿ ಈ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಗರ್ವಕಾರ್ ಮೋಡ ತನ್ನೆಯ ಆರ್ಭಟ ತೋರ್ಪಡಿಸಿ ಈ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿನ್ನರವ ಗುರುವರದ ಗಿರ 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 ತಿರುಗಿಸಲ ತಪ್ಪಲಿಸುವನ ಸುದೇವ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡುವ ಭೀಮಸೇನ ಸ್ವಲ್ಪ ಭೀಮಸೇನನು ಹೊರಟೇ ಹೋದನು. ವಾಸುದೇವ ಕೇಳು ನನ್ನ ಅಭಿಮತ. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಷಂಡರೊಡನೆ ಸಂಧಿಯೇ? ಛೇ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತಿರಬೇಕು. ವಾಸುದೇವ ಕೇಳು ನನ್ನ ಅಭಿಮತ. ನೀನ ಬಲ್ಲ ಎನ್ನ ಶಪಥ ಮರೆತೆ ಏಕೆ ಸರಿಬಿಡುದೇವಾ? ವಾಸುದೇವ, ನೀನ ಬಲ್ಲ ಎನ್ನ ಶಪಥ ಮರೆತೆ ಏಕೆ ಸರಿಬಿಡುದೇವಾ?
ವೈರಿ ಕರ್ಣನ ಶಿರವ ತೆರೆದಿರುವೆ ವಾಸುದೇವ. ವೈರಿ ಕರ್ಣನ ಶಿರವ ತೆರೆದಿರುವೆ ಸುರದೊಳ್ಳದಂತು ತನುವೊಂದರುವೆ ಸಮರದೊಳ್ ವಿನಾಶಗೊಳ್ಳುವೆ ಪಾಪಕ್ಕಲು ಕೌರವರ ಸಮ ಬಲವ ನೀನ ಬಲ್ಲ ಎಂದ ಶಪಥ ಅಳತೆ ಏಕೆ ಸರಿಬಿಡು ದೇವ. ವಾಸುದೇವ ದಯಮಾಡಿಸು ನಿರಾಕರಿಸಿಬಿಡು. ಅರ್ಜುನ ಅರ್ಜುನ ಅರ್ಜುನನು ಕೂಡ ಹೊರಟೆ ಹೋದನು. ಧರ್ಮನಂದನ ಪರಮಾತ್ಮ, ನಿನ್ನ ಸಹೋದರರು ಬಾತೃವೆಂಬ ಮಮಕಾರದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿರುವರು. ಆದರೆ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಣಯವನ್ನು ಕೈಗೊಳ್ಳುವೆ? ಪರಮಾತ್ಮ, ಧರ್ಮನಂದನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ. ಪರಮಾತ್ಮ, ಅಣ್ಣ ಭಕ್ತರ ಪೊರೆವಾ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಪರಮಾತ್ಮ, ಭಕ್ತರ ಪೊರೆವಾ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯ. ಪರಮಾತ್ಮ, ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ. ಪರಮಾತ್ಮ, ಕಂಜದೊಳಗ ಕಮಲ ಮೋಹನ ಕಾರುಣ್ಯ ಗುಣಶೀಲ ನವಚೇತನ. ಅಣ್ಣ ಕಂಜದೊಳಗ ಕಮಲ ಮೋಹನ ಕಾರುಣ್ಯ ಗುಣಶೀಲ ನವಚೇತನ. ಕಂಜದೊಳಗ ಕಮಲ ಮೋಹನ ಕಾರುಣ್ಯ ಗುಣಶೀಲ ನವಚೇತನ. ಪರಮಾತ್ಮ, ಕಂಜದೊಳಗ ಕ್ಷಮನ ಮೋಹನ ಕಾರುಣ್ಯ ಗುಣಶೀಲ ನವಚೇತನ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ, ಕರುಣಾನಿಧಿ ಮಾಧವ, ಕರುಣಾನಿಧಿ ಮಾಧವ, ಮಾಧವ ಮಾಧವ ಮಾಧವ. ಪರಮಾತ್ಮ, ವಾಸುದೇವ, ನನ್ನ ಸಮಸ್ತ ವಿಚಾರವನ್ನು ಹರಿತಾ ಪ್ರಭು ನೀನು. ಎಲ್ಲವೂ ನಿನಗೆ ತಿಳಿದಿದೆ.
ವಾಸುದೇವ, ನಿನ್ನ ಹೃದಯದಲ್ಲಿ ಏನಿರುವುದು ಹಾಗೇ ಆಗಲಿ ಪರಮಾತ್ಮ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಷವೇ, ನೀನು ಹೋಗಿ ಬಾ. ಆಗಲಿ ಪರಮಾತ್ಮ. ಸಹೋದರಿ, ಅಣ್ಣ, ನಿನಗೆ ನಾನು ಹೆಚ್ಚಿಗೆ ಹೇಳಲಾರೆ ಅಣ್ಣ. ಈ ತಂಗಿ ಬಿಡಿಸಿ ಮುಡಿಯನ್ನು ಕಟ್ಟಿಸೋ ಭಾರ ನಿನ್ನದು ಅಣ್ಣ. ಸಹೋದರಿ, ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತೆ ಹೋದೋ ಸಂತೈಸಲು ನಾನೇ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತೆ ಹೋದೋ. ಸಹೋದರಿ, ಅಣ್ಣ, ದೇವನ ಬಲವೋ ಧರ್ಮಕ್ಕೆ ಗೆಲುವೋ, ದೇವನ ಬಲವೋ ಧರ್ಮಕ್ಕೆ ಗೆಲುವೋ, ಭಾವಿಸಲೇನು ಪರಾಜಯ. ಭಾವಿಸಲೇನು ಪರಾಜಯ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತೆ ಹೋದೋ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತೆ ಹೋದೋ. ಸಹೋದರಿ, ಗುರುಪನ ಸಭೆಯಲ್ಲಿ ಗುರುಳದು ಶಾಸನ. ಅಣ್ಣ, ಗುರುಪನ ಸಭೆಯಲ್ಲಿ ಗುರುಳದು ಶಾಸನ. ಸೆರಗ ಪಿಡಿದು ಸೆಲೆಯೇ, ಸೆರಗ ಪಿಡಿದು ಸೆಲೆಯೇ. ಹೊರೆಯೋ ಕೃಷ್ಣ 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 ಎಂಬೋ. ಹೊರೆಯೋ ಕೃಷ್ಣ 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 ಎಂದು ಕರೆದ ಕ್ಷಣದಲ್ಲಿ ಕಲಹಲಿಲ್ಲವೇ ತಂಗಿ. ಸತ್ಯವಾಗಿ ಅಣ್ಣ. ಕರೆದ ಕ್ಷಣದಲ್ಲಿ ಕಲಹಲಿಲ್ಲವೇ ತಂಗಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತೆ ಹೋದೋ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತೆ ಹೋದೋ. ಸಹೋದರಿ, ಚಿಂತಿಸಬೇಡ. ನಾನು ಈಗಲೇ ಆ ದುರ್ಯೋಧನನ ಬಳಿಗೆ ಹೋಗಿ ಆತನ ಕೋಪವನ್ನು ಸರ್ವ ಪ್ರಕಾರಗಳಿಂದಲೂ ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸಿಕೊಂಡೇ ಬರುವೆನು. ಆದರೆ ನಾನು ಬರುವುದರೊಳಗಾಗಿ ನಿನ್ನ ಪತಿಗಳ ಮನಸ್ಸನ್ನು ಕೆರಳಿಸುವ ಭಾರ ನಿನ್ನದು ಸಹೋದರಿ. ಅಣ್ಣ, ನರನೋ ಸುರನೋ ನೀನೇ ದೇವ, ವರವು ನೆರವು ನಿನ್ನ ಸ್ವಭಾವ ಅಲ್ಲವೇ ಅಣ್ಣ? ನರನೋ ಸುರನೋ ನೀನೇ ದೇವ, ವರವು ನೆರವು ನಿನ್ನ ಸ್ವಭಾವ. ಆದಿಯಂತೆನೋ ನೀನೇ, ವೇದ ಪುರಾಣವು ನೀನೇ ಅಲ್ಲವೇ ಅಣ್ಣ? ಆದಿಯಂತ್ಯವೋ ನೀನೇ, ವೇದ ಪುರಾಣವು ನೀನೇ, ಸಾಧು ಸಜ್ಜನರ ಮೋದಡಿ ಬರೆಯುವ ದೇವವರಣ್ಯನು ನೀನೇ. ಸಾಧು ಸಜ್ಜನರ ಮೋದಡಿ ಬರೆಯುವ ದೇವವರಣ್ಯನು ನೀನೇ. ನೀನೇ ಈ ಜಗದಾತ ದಯಾಮಯ, ನೀನೇ ಈ ಜಗದಾತ ದಯಾಮಯ. ವೇಣುಗೋಪಾಲ ವೇಣುಗೋಪಾಲ
ಆಗಲಿ ಅಣ್ಣ. ಪೂರ್ಣವಾಗಿ ನೀನು ನಾಶ ಮಾಡಲು ಮಾಡಿದ ಶಪಥವೇನಾಯಿತು? ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಛಲ? ಸಾಧು 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 ಈ ಸೌಬಲ ರಾಜ ಶಕುನಿಯ ಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಅಧಮವರೊಳಗೆ ಸಾಧು ಏನಿ ಕುಕ್ಷಿ ಒಗೆವ ಕುಹಕ ಕಂಠದ ಕರ್ಕಶದ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಬರದ ಗಂಡಕ್ಕೆ ಕುಹಕ ಕೂಟದ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌವಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ, ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆರೆತಿರುವ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳಾದ ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು ಹಾಗೂ ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು, ಈ ನನ್ನ ದೇಹವೇ ಧಗಧಗಿಸುತ್ತಿರುವುದು. ದುರ್ಯೋಧನ, ಧಗಧಗಿಸುತ್ತಿರುವುದು. ಧಗಧಗ ಧಗಧಗ ಧಗಧಗನೆತ್ತಿದ ದ್ವೇಷ ಧಗಧಗ ಧಗಧಗ ಧಗಧಗನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶಜರು ಧಗಧಗ 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 ಧಗಧಗನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಗೌರವ ಸೋಲಿಸಿ ನಮ್ಮನು ಕುರುಪದಿ ತಂದನು, ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪದಿ ತಂದನು, ಹಸ್ತಿನಾವತಿಯ ಸೆರೆಯೊಳಗಿಟ್ಟು. ಅಣ್ಣ ತಮ್ಮಂದಿರು 100 ನಾವು ನಮಗದಗಿತ್ತು ಸರಮನೆಯಳು ಸಾವು. ಅಣ್ಣ ತಮ್ಮಂದಿರು 100 ನಾವು ನಮಗದಗಿತ್ತು ಸರಮನೆಯಳು ಸಾವು. ಧಗಧಗ ಧಗಧಗ ಧಗಧಗನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಗೌರವ ನೂರೊಳೊಬ್ಬನೇ ಉಳಿದೇನೀಗ ತೀರಿಸಲು ಸಾಲವ ಬೇಗ. 100 ಉಳಿದೇನೀಗ ತೀರಿಸಲು ನಿಜರ ಸಾಲವ ಬೇಗ. ಎಮ್ಮರವಾಗುವುದನ್ನೇ ಸೇಡು 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 ಸೇಡು, ಎಮ್ಮರವಾಗುವುದನ್ನೇ ಸೇಡು, ಸ್ಮಶಾನವೆನುಪುದು ಕೌರವ ನಾಡು. ಎಮ್ಮರವಾಗುವುದನ್ನೇ ಸೇಡು, ಸ್ಮಶಾನವೆನುಪುದು ಕೌರವ ನಾಡು. ಧಗಧಗ ಧಗಧಗ ಧಗಧಗನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ದುರ್ಯೋಧನ, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಇಡೀ ಅನ್ನ, ಒಂದು ಒಡಲೆ ನೀಡುತ್ತಿದ್ದೆ. ಆ ನನ್ನ ಹತಭಾಗ್ಯ ಸಹೋದರರು ಅದೆಲ್ಲವನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಸತ್ತರು. ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಸತ್ತರು. ಹಳಬೇಡಿ ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ. ಅಣ್ಣ
ಅಳಬೇಡಿರೋ ಎನ್ನ ಅಳಬೇಡಿರೋ ಎನ್ನದ ಭಾಗ್ಯ ಸೋದರರೇ ಉಳಿದಿರುವೆನು ನಿಮಗಾಗಿ ಆ ಸೋದರರೇ ಅಳಬೇಡಿ ಅಳಬೇಡಿರೋ ಎನ್ನ ಅದ ಭಾಗ್ಯ ಸೋದರರೇ ಅಳಬೇಡಿರೋ ಎನ್ನ ಅದ ಭಾಗ್ಯ ಸೋದರರೇ ಉಳಿದಿರುವೆನು ನಿಮಗಾಗಿ ಆ ಸಹೋದರರೇ ಅಳಬೇಡಿ ಉಳಿದಿರುವೆನು ನಿಮಗಾಗಿ ಅಳಬೇಡಿರೋ ಸಹೋದರರೇ ಕೆರಳಿಸಿ ಪಾಂಡವರ ಕೌರವ ಯೋಧರರೇ ಆ ಸಹೋದರರೇ ಅಳಬೇಡಿ ಕೆರಳಿಸಿ ಪಾಂಡವರ ಕೌರವ ಯೋಧರರೇ ಶತ ಸಹೋದರರನ್ನು ಹತ ಮಾಡಿಸುವೆ ಆ ಸಹೋದರರೇ ಅಳಬೇಡಿ ಶತ ಸಹೋದರರನ್ನು ಹತ ಮಾಡಿಸುವೆ ಅಳಬೇಡಿರೋ ಎನ್ನ ಹತ ಭಾಗ್ಯ ಸೋದರರೇ ಅಳಬೇಡಿರೋ ಎನ್ನ ಹತ ಭಾಗ್ಯ ಸೋದರರೇ ಉಳಿದಿರುವೆನು ನಿಮಗಾಗಿ ಆ ಸಹೋದರರೇ ಅಳಬೇಡಿ ಉಳಿದಿರುವೆನು ನಿಮಗಾಗಿ ನಿಮ್ಮ ಇದಕ್ಕಾಗಿ ಅಳಬೇಡಿರೋ ಸಹೋದರರೇ ದುರ್ಯೋಧನ ಆ ದಾರುಣ ದೃಶ್ಯವು ಈ ನನ್ನ ಸ್ಮೃತಿ ಪಟಲದಿಂದಳಿಯದೆ ನಿರಂತರ ಬಡಭಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಹಸಿವಿನಿಂದ ಸೆಳೆದು ನಿಂತ ಕಾಳ ಸರ್ಪವಾಗಿದ್ದೇನೆ ದುರ್ಯೋಧನ, ಕಾಳ ಸರ್ಪವಾಗಿದ್ದೇನೆ. ನನ್ನೀ ದೇಹವನ್ನು ಅಣು ಅಣುವಾಗಿ ಕತ್ತರಿಸಿ ತುಂಡರಿಸಿದರೂ ಸಹ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ ದುರ್ಯೋಧನ, ನನ್ನಲ್ಲಿಲ್ಲ. ನಾನೂ ಸಹ ನಿನ್ನಂತೆ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. महाराज की महाराज की ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು ದುರ್ಯೋಧನ, ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ಅಂತೆ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರರನ್ನು, ಅದರಲ್ಲೂ ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕೆಂಬ
ಹಿರಿಯರ ನುಡಿಯಂತೆ ಆಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆಳೆದು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ಮುಳುಗಿಸುವೆನು. ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವೇನೋ ಮೂಡ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅತಿಯಾಸೆ ತುಂಬಿಯುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಗೌರವ ಅತಿ ಆಸೆ ತುಂಬಿಯುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ದೊರೆಯೋಳೋ ಆಸೆ ಇದೆ ನಿನ್ನ ಮನದಲ್ಲಿ. ದೊರೆಯೋಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಗೌರವ ಸೂರದನುವ ಹಿಡಿದು ನಿಲ್ಲ ವೀರಪಾತನು. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕಳ್ಳನು. ಪಾಪ ಕಳ್ಳ. ಸೂರದನುವ ಹಿಡಿದು ನಿಲ್ಲ ವೀರಪಾತನು. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕಳ್ಳನು. ಸಿಡಿದದ್ದು ನಿಲ್ಲುವನು ಭೀಮಸೇನನು. ಸಿಡಿದದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವೇನೋ ಮೂಡ. ನನ್ನ 99 ಮಂದಿ ಸಹೋದರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿನ್ನ ನಿರಾಂಜನವನ್ನು ಮಾಡಿಸುವೆನು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಂಕಿತರಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಓ ಗೌರವೇಶ್ವರ, ಆ ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತಷ್ಟೇ.
ಅದಿರಲಿ ಮಾವ, ನಾನು ಮಾಡಿದ್ದು ಯುಕ್ತಿಯೇ? ಚಿಂತೆ ಏಕೆ ಕುರುರಾಜ? ಜಯತ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಜ್ಞಾತಿಹಿಂಸೆ, ಸೌಯುತ್ಯ ಕಲಹ ಇದು ಉಚಿತವೇ ಮಾವ. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅವನ ಮಾತನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತು ಪರಿಗ್ರಾಹ್ಯವಲ್ಲ ಬಿಡು ಸುಯೋಧನ. ಸಹೋದರ, ಕೃಷ್ಣನು ಸ್ಥಿರಾವಧಿಯ ಹೊಂದಿರುವಂತೆ ನಾಳೆ ಪ್ರಾರ್ಥ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನೇ ನಡೆಸಿರುವಂತೆ. ಏನು ಹೇಳಿದೆ ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಸಹೋದರ, ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನೇ ಆಶ್ರಯಿಸಿರುವಂತೆ ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತರು ಆತನಿಗೆ ಮತ್ತಿನ್ನಾರಿರುವರನು. ಇಂದು ಭಕ್ತರ ಸತ್ಕಾರವನ್ನು ಪರಿಗ್ರಹಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೆವರನು. ಚಿಂತಿಸಬೇಡ, ನಡೆ ಸಹೋದರ. ಅಗ್ರಜ, ಕುಲಾಚಲವೆಂಬ ಈಗದೇ ಪಂಥ ಆ ಬಂಡ ಭೀಮನ ಬಿಸಿ ರಕ್ತವನ್ನು ಪಾನ ಮಾಡದೇ ಬಿಡುವುದಿಲ್ಲ. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಸಹೋದರ, ಸಹೋದರ, ಮಾವ, ಸಹೋದರ, ಈ ನನ್ನ ಸಹೋದರ ದುಶ್ಯಾಸನನ್ನು ಕೆಲವೊಂದು ಸಾರಿ ಸಮಾಧಾನ ಪಡಿಸಲು ನನ್ನಿಂದಲೂ ಅಸಾಧ್ಯವಾದ ಕಾರ್ಯವಾಗಿದೆ. ಮದಗಜಗಳಿಷ್ಟಿದ್ದರೂ ಈ ಸಿಂಹಕ್ಕೆ ಸಾಟಿಯಾಗದಲ್ಲೇ. ಈಗ ಏನು ಮಾಡುವುದು ಮಾವ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದರೆ ಈ ಸಾರ್ವಭೌಮನ ವೈಭವೀಕರಣವನ್ನು ತೃಣೀಕರಿಸಿ ಕೇವಲ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂಥ ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ವಂಚಿತನಾದ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ಅಸಮಾಧಾನವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸುವರು. ಶಿಶುಪಾಲ, ಜರಾಸಂಧ ಇವರುಗಳು ನಿನಗೆ ಎಂಥ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರರನ್ನು ಸುರಪಾನ ಮುಕ್ತರನ್ನಾಗಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರೋನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಹಾಗಾದರೆ ನನ್ನನ್ನು ಏಕೆ ದ್ವಾರಕೆಗೆ ಕಳಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಭಿಕ್ಷೆಯನ್ನು ಬೇಡುವುದು ಈ ದುರ್ಯೋಧನನಿಗೆ ಅಸಹಾಯವಾದ ಕಾರ್ಯವೇ ಮಾವ? ಅದಕ್ಕೊಂದು
ಉದ್ದೇಶವಿತ್ತ ಕೌರವೇಶ್ವರ. ಏನು ಮಾವ ನಿನ್ನ ಉದ್ದೇಶ? ಆಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ನಿಜ ಮಾವ ನಿಜ. ಕೃಷ್ಣನಿಗಿಂತ ಅವನ ವಿಜಯೋನ್ಮುತ್ತ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ನೀನ ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿರುವನು. ನೀನು ಹೇಳುವಂತಹ ವಂಚಕರೇ ಇರಬಹುದು, ಆದರೆ ಆ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು. ಅದೇಕೆ? ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಇದ್ದರೂ ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣರಾಗುವೆ. ಅಸಂಭವ. ಹೌದಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಅವರ ಹಕ್ಕು ಬಾಧ್ಯತೆಗಳು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿ ಇಡುವುದು ನಿನಗೆ ಉಚಿತವಲ್ಲ ಕೌರವೇಶ್ವರ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಕುರುಕ್ಷೇತ್ರದಲ್ಲಿ ಸೆಣಸಿ ಕುರುಭೂಮಿ ರಾಜಲಕ್ಷ್ಮಿಯನ್ನು ಕೈಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು. ನಿಜ ಮಾವ ನಿಜ, ಸರಿಯಾಗಿ ಹೇಳಿದೆ ಮಾವ. ನಿನ್ನ ಕೃತಿ ಕಂದಮಳೆಗೆ ಸಿಲುಕಿ ಈ ಕುರು ಸಾಮ್ರಾಜ್ಯವ ಕೊಚ್ಚಿ ಹೋದರೂ ಸರಿಯೇ, ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿಮಣಿಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಗೈಯುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಕೌರವೇಶ್ವರ. ಅದೇನು ಮಾವ ನಿನ್ನ ಸಲಹೆ? ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು. ನಡೆ ಕೌರವೇಶ್ವರ ನಡೆ. ಮಾವ, ಕೃಷ್ಣನಿಂದ 11 ಅಕ್ಷೋಣಿ ಸೈನ್ಯವೂ ದೊರಕಿದ್ದಾಯಿತು. ಭಾವವಲ್ಲಭದ್ರ ದೇವರ ಸಹಾಯವೂ ದೊರಕಿದ್ದಾಯಿತು. ಇನ್ನು ನಿನ್ನ ಸಲಹೆಯೂ ನನಗೆ ಸಿಕ್ಕಿದ್ದಾಯಿತು. ಇನ್ನು ನನಗೆ ಆ ತುರಿಕರಾದ ಪಾಂಡವರನ್ನು ಜಯಿಸುವುದು ನನಗೆ ಅಘೋರವಾದ್ಯ ಕಾರ್ಯವೇನಲ್ಲ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಸ್ವಂತ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶತ್ರುನಿ ಸೈಂಧವರು, ಸಮರ ವೀರರು. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮ
ನಡೆ 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 ಕುರುಕುಲದ ಕೀಟಕವೇ ನಡೆ. ಬೋರ್ ಗರೆವ ಬಿರುಗಾಳಿಗೆ ನೇಡಿನ ಕಾರ್ ಮೋಡವನ್ನೆಬ್ಬಿಸಿ ಬಡಿಸಿ ಗುಡುಗು ಸಿಡಿಲುಗಳೇ ದರೆಯನ್ನು ಬಿರಿಯುವಂತೆ ಮಾಡಿ ಈ ಶಕುನಿಯ ಕ್ಷತ್ರಿಮದ ವಿಷದ ಮಾಳಿಗೆ ಈ ನಿನ್ನ ಕುರು ಸಾಮ್ರಾಜ್ಯವು ಕೊಚ್ಚಿ ಹೋಗಲಿ. ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗುವಳು, ಅಂದಿಗೆ ಈ ಶಕುನಿಗೆ ಆನಂದ. ಎಂದಿಗೆ ನಿನ್ನ 99 ಮಂದಿ ಸಹೋದರರು ಈ ಕುರುಕ್ಷೇತ್ರದಲ್ಲಿ ಮರೋ, ಅಂದಿಗೆ ಈ ಶಕುನಿಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಗೌರವ ಗುರು ಪಾಂಡವರ ಸಂಗ್ರಾಮ ಗುರುಕುಲ ವಂಶದ ನಿರ್ನಾಮ. ಗುರು ಪಾಂಡವರ ಸಂಗ್ರಾಮ ಗುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ. ಗೌರವ ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಗೌರವ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ಗೌರವ ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯೋ. ನಿನ್ನ ವಿನಾಶಕ್ಕೆ ನಾಂದಿಯಾಡಿ ಆನಂದವನ ಹೊಂದುವೆನೋ. ಗೌರವ ನಿನ್ನ ವಿನಾಶಕ್ಕೆ ನಾಂದಿಯು ಹಾಡಿ ಆನಂದವನ ಹೊಂದುವೆನೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕೌರವ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ದರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ನೀವಿನ್ನು. ದರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ನೀವಿನ್ನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಶಕುನಿ ಎಂಬ 3 ಅಕ್ಷರ ಅರ್ಥವನ್ನೇನಾದರೂ ಬಲ್ಲೆಯ ಮರುಳಿ? ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಈ ನಿನ್ನ ಕುರುಕುಲವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ. ಶಕುನಿಯಿಂದ ಕುರುಕುಲ ವಂಶವೇ
ನಿರ್ನಾಮ. ಶಕುನಿಯಿಂದ ಈ ಕುರುಕುಲ ವಂಶವೇ ನಿರ್ನಾಮ. ಶಯನ ಶ್ರೀರಮಣ ದೇವಾ ಉರುಗ ಶಯನ ಶ್ರೀರಮಣ. ಪರಮಾತ್ಮ ಉರುಗ ಶಯನ ಶ್ರೀರಮಣ ದೇವಾ ಉರುಗ ಶಯನ ಶ್ರೀರಮಣ. ಪರಮಾತ್ಮ ಮಂದರೋದ್ಧರ ವಿಂದಲೋಚನ ಮಂದರೋದ್ಧರ ವಿಂದಲೋಚನ ಪಾಪ ವಿಮೋಚನ ಹೇ ಜನಾರ್ದನ. ಪಾಪ ವಿಮೋಚನ ಹೇ ಜನಾರ್ದನ. ಮಾನವ ವೇಷ ಮಂಗಳಭೂಷ ಮಾನವ ವೇಷ ಮಂಗಳಭೂಷ ವಿನೂತ ವಿಶೇಷ ಕೌಸ್ತುಭಭೂಷ. ವಿನೂತ ವಿಶೇಷ ಕೌಸ್ತುಭಭೂಷ. ಉರುಗ ಶಯನ ಶ್ರೀರಮಣ ದೇವಾ ಉರುಗ ಶಯನ ಶ್ರೀರಮಣ. ಹಾ ಪರಮಾತ್ಮ ಸದಾ ಹೃದಯದಲ್ಲಿ ನೀ ನೆಲೆಸಿರುವೆ. ಸದಾ ಹೃದಯದಲ್ಲಿ ನೀ ನೆಲೆಸಿರುವೆ. ಹಸಿವು ತೃಷಯಗಳ ನೀ ಮರೆಸಿರುವೆ. ಹಸಿವು ತೃಷಯಗಳ ನೀ ಮರೆಸಿರುವೆ. ಶರಣಾಶ್ರುತ ಜನ ವರದಾಯಕನೇ. ಶರಣಾಶ್ರುತ ಜನ ವರದಾಯಕನೇ. ಸರ್ವವು ನೀನೆ ಪರಮ ಪುರುಷನೇ. ಸರ್ವವು ನೀನೆ ಪರಮ ಪುರುಷನೇ. ಉರುಗ ಶಯನ ಶ್ರೀರಮಣ ದೇವಾ ಉರುಗ ಶಯನ ಶ್ರೀರಮಣ ಶ್ರೀರಮಣ ಶ್ರೀರಮಣ. ಪರಮಾತ್ಮ ನಾನು ಮಾಡಿದ ಕರ್ಮ ಫಲವನ್ನು ತೀರಿಸು. ಪರಮ ಪುರುಷನು ಎಂದು ನನ್ನ ತಲೆಯ ಮೇಲೆ ನಿನ್ನ ಅಭಯಾಸ್ತವನ್ನು ನೀಡುವೆ ದೇವ. ಯಾವ ಪುರುಷರು ನಿನ್ನನ್ನು ನೋಡಲು ಮಹಾಯೋಗಿಗಳು ತಪಸ್ಸನ್ನಾಚರಿಸಿ ಬಾಳುತ್ತಿರುವರೋ, ಯಾವ ಮಂಗಳ ಸ್ವರೂಪವು ನನ್ನ ಹೃದಯದ ಅಂತರಂಗದ ಮಧ್ಯದಲ್ಲಿ ನೆಲೆಗೊಂಡಿರುವುದೋ, ಸಕಲ ಜೀವಿಗೂ ಆಧಾರನು ಸಮಸ್ತಕ್ಕೂ ಕರ್ತನು ಅಂತಹ ಕರುಣಾಳು ಸರ್ವಜ್ಞನಾದ ಶ್ರೀಕೃಷ್ಣ ಪರಮಾತ್ಮರು ಆ ದುರ್ಯೋಧನ ಬಳಿಗೆ ದೂತನಂತೆ ಹೋಗುತ್ತಿರುವಂತಲ್ಲ ಇರಲಿ. ಸಕಲ ಸೌಭಾಗ್ಯಗಳಿಂದ ಕೂಡಿ ಮೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವುದಾದರೂ ಉಂಟೆ. ಪರಮಾತ್ಮ ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುತ್ತಕ ಇದೋ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆನು ದೇವ. ಪರಮಾತ್ಮ ಇದೋ ನಿನಗೆ ಅರ್ಪಿತವಾಗಲಿ ತಂದೆ, ನಿನಗೆ ಅರ್ಪಿತವಾಗಲಿ. ಕೃಷ್ಣ ಮಧುಸೂದನ ಮುರಹರಿ ಕೃಷ್ಣ ಪರಮಾತ್ಮ ಮೊರೆ ಕೇಳಿ ನೀ ಬಾರೆಯ ಮುರಹರಿ ಭಕ್ತನ ಮೊರೆ ಆಲಿಸಿ ಶೌರಿ
ಮಾಲಾ ರುಕ್ಮಿಣಿ ಲೋಲಾ ವಾರಿಜ ಮಾಲಾ ವರಗುಣಶೀಲ ವಸುದೇವ ಬಾಲಾ ವರಗುಣಶೀಲ ವಸುದೇವ ಬಾಲಾ ವರ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಪರಮಾತ್ಮ ವರ್ಣಿಸಲಹುದೇ ನಿನ್ನಯ ಲೀಲಾ ವರ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನದೋ ನೀರಜಲೋಚನ ದರುಶನದೋ ಮೊರೆ ಕೇಳಿ ನೀ ಬಾರೆಯ ಮುರಹರಿ ಭಕ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ನನ್ನ ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆ ಕೇಳಿ ನೀ ಬಾರೆಯ ಕೃಷ್ಣ ಭಕ್ತ ಶಿರೋಮಣಿ ಇದು ನಿನ್ನ ಪ್ರತ್ಯಕ್ಷ ದೇವನು ಪ್ರಸನ್ನನಾಗಿದ್ದೇನೆ ನೋಡು ವಿದುರ. ಪರಮಾತ್ಮ ಬಂದೆಯ ತಂದೆ, ಈ ನನ್ನ ಜನ್ಮವು ಸಾರ್ಥಕವಾಯಿತು, ಈ ನನ್ನ ವ್ರತವು ಸಫಲವಾಯಿತು ದೇವ. ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶಾವತಾರಿ, ಶತವಂದನವಯ್ಯ ಶತಪತ್ರದಳ ನೇತ್ರ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೆಯರ ರಸ, ಮುಕ್ಕೋಟಿ ವಂದನವಯ್ಯ ಮುಜುಕುಂದ ವರದ, ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮೋ ನಮಃ. ನಮಸ್ತೆ ನಮೋ ನಮಃ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ, ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ, ಹರಿಸಿದೆಯ ಅಂಧಕಾರ ಮನದಿ, ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ ಪಾಲ ಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನ ಬಂದೆಯ. ಪರಮಾತ್ಮ ಪಾಲ ಕಡಲೊಳು ಲೀಲೆಯಿಂದಾಡಿದ
ಲೋಲಲೋಚನನೆ ಬಂದೆಯ ಕಡುಶಿಲೆಯಾದ ಈ ಜಡನ ಕಡಿದ ಹರಿಯೇ ಜಡಶಿಲೆಯಾದ ಈ ಜಡನ ಕಡಿದ ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರಳನ ಮೊರೆಗೆಳಿ ದುರುಳ ಹಿರಣ್ಯನ ಕರುಳನು ಕೊರಳು ಧರಿಸಿದೆಯ ಪರಮಾತ್ಮ ತರಳನ ಮೊರೆಗೆಳಿ ದುರುಳ ಹಿರಣ್ಯನ ಕರುಳನು ಕೊರಳು ಧರಿಸಿದೆಯ ಕರಿಯ ಮೊರೆಗೇಳಿ ಹರಿಯುತ್ತಾ ಬಂದು ಕರಿಯ ಮೊರೆಗೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯ ಅನಂತ ಗುಣ ರೂಪ ವರ್ಣಿಸಲು ಹರಿ ಅನಂತ ಗುಣ ರೂಪ ವರ್ಣಿಸಲು ಚರಣವನ್ನು ಭಜಿಸುವೆನು ಮನದೊಳಗೆ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಈ ಬಡವನ ಕುಟೀರವು ಪವಿತ್ರವಾಯಿತು. ಎಷ್ಟು ವರ್ಣಿಸಲಿದೇವಾ ಈ ನಿನ್ನ ಮಹಿಮೆಯನ್ನು ವಿದುರ. ಪರಮಾತ್ಮ ಪರಮಾತ್ಮ ಮನದಿ ಬಲು ಸಡಗರ ಪಡುತ್ತಿದೆ ಧರ್ಮ ನೀತಿ ಪರ ನಿರ್ಮಲ ಚರಿತ ಸರಸದೊಳೆಯುವುದು ಪರಮಹುದಾರ ಸರಸದೊಳೆಯುವುದು ಪರಮಹುದಾರ ಭಕ್ತಿ ಯೋಗದೊಳು ನೀನೆಲೆ ಪೂಜಾ ಭಕ್ತಿ ಯೋಗದೊಳು ನೀನೆಲೆ ಪೂಜಾ ಭಕ್ತಿಯ ವಂದನೆ ಮುಕ್ತಿಯ ನೀಡುವೆ ಭಕ್ತಿಯ ವಂದನೆ ಮುಕ್ತಿಯ ನೀಡುವೆ ಮನದಿ ಬಲು ಸಡಗರ ಪಡುತ್ತೀ ವಿದುರ. ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ಹಸಿದು ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ ಸಕಲ ಲೋಕವನ್ನೇ ನಿನ್ನ ಹೃದಯದಲ್ಲಿಟ್ಟುಕೊಂಡು ಸಮಸ್ತ ಚರಾಚರ ಪ್ರಾಣಿಗಳನ್ನು ಪಾಲಿಸುತ್ತಿರುವ ನಿಮಗೆ ಅಣುಸ್ವರೂಪಿಯಾದ ನಾನು ಏನು ತಾನೇ ಕೊಡದಿದ್ದೇವಾ? ನನ್ನನ್ನು ಪರೀಕ್ಷಿಸುವೆಯ ಪರಮಾತ್ಮ? ವಿದುರ, ನಿನ್ನನ್ನು ನಾನು ಪರೀಕ್ಷಿಸಲಿಲ್ಲ. ನಾನು ಆ ದುರ್ಯೋಧನ ಬಳಿಗೆ ಯಾವುದೋ ಕಾರ್ಯಕರ್ತವಾಗಿ ಹೋಗುತ್ತಿದ್ದೆನು. ಆದರೆ ಈ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಗಟ್ಟಿ ತಲೆ ಸೆಳೆದುಕೊಂಡು ಬಂದಿತು. ನೀನೇನು ಸಾಮಾನ್ಯವೇನಯ್ಯ ವಿದುರ. ಪರಮಾತ್ಮ ಪರಮಾತ್ಮ ಒಡಗಿಯೋ ಭಕ್ತ ಶಿರೋಮಣಿ ಪರಮಾತ್ಮ ಒಡಗಿಯೋ ಭಕ್ತ ಶಿರೋಮಣಿ ಬಲ್ಲೆ ನಿನ್ನಯ ಮನವ ಬಲ್ಲೆ ನಿನ್ನಯ ಮನವ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಎಂತ ಹೋದರು ಇತ್ತಲೇ ಬರ್ಬೋದು ಎಂತ ಹೋದರು ಇತ್ತಲೇ ಬರ್ಬೋದು ಸತನೆ ಜನಿಸಿಹ ಸತನೆ ಜನಿಸಿಹ ಮತ್ತ ಸೂರ್ಯೋದನ
ಭಕ್ತನೇ ನಿನಗಿಂತ ಉತ್ತಮರಿರುವರೆ ಬಲ್ಲೆ ನಿನ್ನಯ ಮನವ ವಿದುರ ಬಲ್ಲೆ ನಿನ್ನಯ ಮನವ. ವಿದುರ ಪರಮಾತ್ಮ ಸರ್ವತಾ ನನ್ನನ್ನು ಧ್ಯಾನಿಸುತ್ತಾ ಈ ಪ್ರಪಂಚದ ಭೋಗವನ್ನೇ ತೊರೆದು 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸಿಸುತ್ತಿರುವ ನಿನ್ನನ್ನು ನಾನು ತಿಳಿಯದವನೆಂದು ಭಾವಿಸಿದೆಯಾ? ಮೊದಲು ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ ನನ್ನ ದೇಹವೇ ನಿನ್ನದಾಗಿರುವಾಗ ಕ್ಷೀರದಿಂದ ಜೀವಿಸುತ್ತಿರುವ ನಾನು ಕ್ಷೀರವನ್ನಲ್ಲದೆ ಬೇರೇನು ಕೊಡಲಿ ಸ್ವಾಮಿ? ವಿದುರ, ಭಕ್ತ ಶಿರೋಮಣಿ, ನನಗೆ ಬೇಕಾಗಿರುವ ಆಹಾರವೇ ಅದು. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅವಲಕ್ಕಿ ಸಾರವು ಇನ್ನು ನೆನಪಿನಲ್ಲಿದೆ. ಅಲ್ಲದೆ ರಾಮಾವತಾರದಲ್ಲಿ ಶಬರಿಯು ತಾನು ತಿಂದು ಕಚ್ಚಿ ಇಟ್ಟಿದಂತಹ ಹಣ್ಣಿನ ರುಚಿಯಂತೂ ಇನ್ನೂ ನೆನಪಿನಲ್ಲಿದೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಗೋಮಾತೆಯ ಕ್ಷೀರವು ಬಹಳ ಮುಖ್ಯವಾದುದು ಅಲ್ಲವೇ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾವಿದುರ. ಪರಮಾತ್ಮ ಏನೆಂದು ಹೇಳಲಿದ್ದೇವಾ? ಇದ್ದ ಹಾಲನ್ನೆಲ್ಲ ನಿನ್ನ ಪ್ರತಿಮೆಗೆ ನೈವೇದಿಸಿ ಪ್ರಸಾದದ ರೂಪದಲ್ಲಿ ನಾನೇ ಸ್ವೀಕರಿಸಿ ಬಿಟ್ಟನಲ್ಲ ದೇವಾ. ವಿದುರ, ನನಗೆ ಅರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಹಾಲು ಇರಲೇಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ ಆಗಲಿ ಪರಮಾತ್ಮ. ಪರಮಾತ್ಮ ತೆಗೆದುಕೊಳ್ಳಿ ಪರಮಾತ್ಮ. ವಿದುರ, ನೋಡಿದೆಯಾ ನಿನ್ನ ಕಳ್ಳತನವನ್ನು? ಪಾತ್ರೆಯ ತಳಭಾಗದಲ್ಲಿ ಹಾಲು ಇದ್ದರೂ ಇಲ್ಲ ಎಂದು ಹೇಳುತ್ತಿರುವೆಲ್ಲ, ಎಂತಹ ಸುಳ್ಳುಗಾರನಯ್ಯ. ಪರಮಾತ್ಮ ಅದರಲ್ಲಿ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವಾ. ಏಕೆ ನೆನೆಯುವುದಿಲ್ಲ? ಈಗ ನೋಡು. ವಿದುರ, ಭಕ್ತಿ ಎಂಬ ಕ್ಷೀರ ಸಾಗರದ ಕಡಲನ್ನು ನಿನ್ನ ಮನೆಯಲ್ಲಿಟ್ಟುಕೊಂಡು ಹಾಲು ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಅಲ್ಲಿ ನೋಡು ನಾನು ಕುಡಿದು ಮಿಕ್ಕ ಹಾಲು ಆ ದುರ್ಯೋಧನನ ಅರಮನೆಯ ಮುಂದೆ ಕ್ಷೀರಸಾಗರವಾಗಿ ಹರಿಯುವುದನ್ನು. ಪರಮಾತ್ಮ ಧನ್ಯನಾದೆನು, ಪರಮಾತ್ಮ ಧನ್ಯನಾದೆನು. ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ. ಪರಮಾತ್ಮ ಸಾಗರಾಜಯನ ಕ್ಷೀರಸಾಗರಾಜಯನ ಸಾಗರಾಜಯನ ಕ್ಷೀರಸಾಗರಾಜಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರಾಜಯನ ಕ್ಷೀರಸಾಗರಾಜಯನ ವಾಮನ ರೂಪದ ಬಲಿಯರ ನಿನ್ನ ನಾಮಾಭಿಧೇಯೋ ಬಲು ಅಮರ. ವಾಮನ ರೂಪದ ಬಲಿಯರ ನಿನ್ನ ನಾಮಾಭಿಧೇಯೋ ಬಲು ಅಮರ. ಪಾಮರರೊಳು ನೀ ಕರುಣೆಯ ತೋರಿಸಿ ಪಾಮರನೊಳು ನೀ
ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರ ಜಯನ ಕ್ಷೀರಸಾಗರ ಜಯನ ಸಾಗರ ಜಯನ ಕ್ಷೀರಸಾಗರ ಜಯನ ಸಾಗರ ಜಯನ ಕ್ಷೀರಸಾಗರ ಜಯನ ಸಾಗರ ಜಯನ ಕ್ಷೀರಸಾಗರ ಶಯನ. ಪರಮಾತ್ಮ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಧನ್ಯನನ್ನಾಗಿ ಮಾಡಿದೆ ದೇವ. ಈ ನಿನ್ನ ಮಹಿಮೆಯನ್ನು ಆ ಶಾರದಾ ದೇವಿಯೊಬ್ಬಳೇ ಬಲ್ಲಳು. ಈ ಪಾಮರನಾದ ನಾನು ಏನು ಬಲ್ಲೆ ಸ್ವಾಮಿ. ಅದಿರಲಿ, ತಾವು ಎಲ್ಲಿಗೆ ದಯ ಮಾಡಿಸುತ್ತಿರುವಿರಿ? ವಿದುರ, ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ನಾನು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವೆನು. ವಿದುರ, ಪರಮಾತ್ಮ, ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯನಲಿಸಿ. ಪರಮಾತ್ಮ, ಆಡಿಸಿ ಕುಣಿಸಿ ಮಾಯೆಯನಲಿಸಿ ಮನ ಹಿಡಿಯುವ ಮೋಗರೂಪ ದೇವ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕನಿನ್ನ ಬಲ್ಲವರಿಲ್ಲ ಜಗದ ಜೀವರಲಿ ಬಲ್ಲವರಿಲ್ಲ ಜಗದ ಜೀವರಲಿ ಪವನದ ಸಿಲುಕಿದ ಭ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಿಸ ಭವರೋಗ ವೈದ್ಯ ನೀ ಪರಿಪಾಲಿಸ ಜಗದ ಜೀವನದ ತನು ಆಡಿಸಿ ಕುಣಿಸಿ ಮಾಯೆಯನಲಿಸಿ. ಆಡಿಸಿ ಕುಣಿಸಿ ಮಾಯೆಯನಲಿಸಿ ಮನ ಹಿಡಿಯುವ ಮೋಗರೂಪ ದೇವ ಜಗದ ಜೀವನದ ತನು ಜಗದ ಜೀವನದ ತನು